ಸ್ಟಾರ್ಟ್. ಯೋಗ ಪ್ರಾರಂಭ ಮಾಡೋಕ್ಕೆ ಮುಂಚೆ ಅಂದರೆ ಆಸನಗಳನ್ನು ಪ್ರಾರಂಭ ಮಾಡೋಕ್ಕೆ ಮುಂಚೆ ಶರೀರವನ್ನು ಒಂದು ಸಮಸ್ಥಿತಿಗೆ ತೆಗೆದುಕೊಳ್ಳೋಕ್ಕೆ ಚಟುವಟಿಕೆಯಿಂದ ಇರೋದಕ್ಕೆ ಕೆಲವು ಸಿಂಪಲ್ಲು ತಾಡನ ಕ್ರಿಯೆಗಳನ್ನು ಸ್ವಾಮೀಜಿಯವರು ಹೇಳ್ಕೊಟ್ಟಿದ್ದಾರೆ. ಅದೇನಪ್ಪ ಅಂದರೆ ಮೊದಲು ಪದ್ಮಾಸನ ನಾನೇನೋ ಪದ್ಮಾಸನ ಹಾಕ್ಕೊಂಡಿದ್ದೀನಿ. ಎಲ್ಲರಿಗೂ ಪದ್ಮಾಸನ ಬರಲ್ಲ. ನಿಮಗೆ ಯಾವ ರೀತಿ ಕೂತ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೋ ಆ ರೀತಿ ಮೊದಲು ಕೂತ್ಕೊಂಡು ಶರೀರಕ್ಕೆ ರಕ್ತ ಪರಿಚಲನೆ ಚೆನ್ನಾಗಿ ಆಗೋದಕ್ಕೆ ಅವಕಾಶ ಮಾಡ್ಕೊಳ್ಳೋಕ್ಕೆ ತಾಡನ ಕ್ರಿಯೆ ತೋರಿಸ್ತೀನಿ ನೋಡಿ. ಇದು ಆಕ್ಟಿವೇಶನ್ ಆಫ್ ದ ಬಾಡಿ ಅಂತ ಹೇಳ್ತಾರೆ. ಶರೀರನ ಚಟುವಟಿಕೆಯಿಂದ ಕೂಡಿಕೊಂಡು ನಾವು ಆಸನಗಳು ಹಾಕೋದಕ್ಕೆ ಅವಕಾಶ ಆಗುತ್ತೆ. ಇದರಲ್ಲಿ ಈ ಥರ ಮಾಡ್ತಾ ಇದ್ದರೆ ಶರೀರದ ಎಲ್ಲ ನರಗಳು ಕೂಡ ರಕ್ತ ಪರಿಚಲನೆಯಿಂದ ಸ್ವಚ್ಛವಾಗಿ ಚಟುವಟಿಕೆಯಿಂದ ಕೆಲಸ ಮಾಡೋಕ್ಕೆ ಅವಕಾಶ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಹಾಕಿ ಹೀಗೆ, ಆಮೇಲೆ ಹೀಗೆ ಹಾಕಿ ಈ ಥರ ರಕ್ತ ಪರಿಚಲನೆಗೆ ತುಂಬ ಸಹಕಾರಿಯಾಗುತ್ತೆ. ಈ ಥರ ಎಲ್ಲ ಮಾಡ್ತಾ ಬಂದರೆ ಆರ್ಥರೈಟಿಸ್ ಅಂದರೆ ಕೀಲುವಾತ, ಯಾವುದೇ ರೀತಿ ಕೀಲುವಾತನೂ ಬರೋದಿಲ್ಲ. ಮತ್ತು ಶರೀರ ಚಟುವಟಿಕೆಯಿಂದ ಇರೋಕ್ಕೆ ಸಾಧ್ಯವಾಗುತ್ತೆ. ಮತ್ತು ಹೀಗೆ ಎಕ್ಸಸ್ ಆಫ್ ವೈಟ್ ಇರ್ತಾರಲ್ಲ, ಜಾಸ್ತಿ ತೂಕ ಆಗ್ಬಿಟ್ಟಿರ್ತಾರಲ್ಲ ಕೆಲವರು ತಿಂದು ಅಥವಾ ಕೆಲವು ಸತಿ ಉಪವಾಸ ಇದ್ದರೂ ತೂಕ ಜಾಸ್ತಿ ಆಗುತ್ತೆ ಕೆಲವರಿಗೆ ಖಾಲಿ ತುಂಬಿಕೊಂಡು. ಅದು ಹೋಗಿಸ್ಕೊಡೋಕ್ಕೆ ಈ ಚಪ್ಪಾಳೆ ಸಹಕಾರ. ಈ ಥರ ಮಾಡಬೇಕು. ಆಮೇಲೆ ಈ ಥರ ಕೈನ ಭುಜದ ತನಕ ಹೀಗೆ ಹೊಡ್ಕೊಂಡು ಆ ಮಜ್ಜು ಭಾಗ ಇದೆಯಲ್ಲ, ಈ ಮುಂಗೈ ತೋಳು, ಇದು ಮಧ್ಯಕ್ಕೆ ಸರಿಯಾಗಿ ಇಲ್ಲಿ ಸರಿಯಾಗಿ ಹೊಡಿಬೇಕು. ಪರಿಚಲನೆಗೆ ತುಂಬ ಸಹಕಾರಿಯಾಗುತ್ತೆ. ಕೈ ಹೀಗೆ ಕಿವಿಗೆ ಆಮಿಸ್ಕೊಂಡು, ನೀವು ಕಿವಿ ಹೀಗೆ ಬಗ್ಗಿಸ್ಕೋಬಾರ್ದು, ನೆಟ್ಟಿಗೆ ಕೂತಿರ್ಬೇಕು. ಹೀಗೆ ಹೊಡ್ಕೊಂಡ್ರೆ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ತಾನಾಗೇ ಪರಿಹಾರವಾಗೋಗುತ್ತೆ. ಈ ಕಿವಿನ ಹೀಗೆ ಕೆಳಕ್ಕೆ ಎಳಿಬೇಕು, ಪಕ್ಕಕ್ಕೆ ಎಳಿಬೇಕು ಇದನ್ನು. ಹಾಗೆ ಇದನ್ನು ಮೇಲಕ್ಕೆ ಈ ಗುಪ್ತಿರುತ್ತಲ್ಲ ಗಟ್ಟಿಯಾಗಿ ಅಮುಕಬೇಕು. ಇದಿಷ್ಟು ಮಾಡಿ ಈ ಕಿವಿ ಸುತ್ತ ಹೀಗೆ ಅಮುಕ್ಕೋತಾ ಹೋಗಬೇಕು. ಆಗ ಕಿವಿ ಶರೀರದ ಒಳಗಿಂದ ಶಾಖ ಬರುತ್ತೆ. ಕಿವಿ ಎಳೆದಾಗ ಆ ಕಿವಿ ಒಳಗಿಂದ ಶಾಖ ಬರೋದು ನಮ್ಗೆ ಅನುಭವವಾಗುತ್ತೆ. ಅದು ನಮ್ಮ ಹೃದಯವನ್ನು ಮತ್ತು ಮಿದುಳನ್ನು ಚಟುವಟಿಕೆಯಿಂದ ಇಟ್ಟಿರೋಕ್ಕೆ ಸಾಧ್ಯವಾಗುತ್ತೆ. ಪೂರ್ವಕಾಲದಲ್ಲಿ ಅಧ್ಯಾಪಕರುಗಳು ಏನು ಮಾಡ್ತಿದ್ರು, ಹುಡುಗರು ಚೇಷ್ಟೆ ಮಾಡಿದ್ರೆ ಸರಿಯಾಗಿ ಓದದೆ ಹೋದರೆ ಕಿವಿ ಹಾಕಿ ಹಿಂಡೋರು. ಅಂದರೆ ಅವರ ಬ್ರೈನ್ ಆ್ಯಕ್ಟಿವೇಟ್ ಆಗೋಕ್ಕೆ ಅವಕಾಶ, ಅದು ಅವರು ಶಿಕ್ಷೆ ಕೊಡೋಕ್ಕೆಲ್ಲ ಮಾಡ್ತಿದ್ದಿದ್ದು. ಅದನ್ನು ಇವಾಗ ಪಾಶ್ಚಿಮಾತ್ಯರು ಹೇಳಿಬಿಟ್ರೆ ಬ್ರೈನ್ ಆ್ಯಕ್ಟಿವೇಶನ್ ಇದು ಅಂತಂದ್ಬಿಟ್ರೆ ಒಪ್ಕೊಂಡ್ಬಿಡ್ತಾರೆ. ನಮ್ಮಲ್ಲಿ ಅತ್ಯಂತ ಪ್ರಾಚೀನ ಕಾಲದಿಂದ ಇದೆ. ಆಮೇಲೆ ಹೀಗೆ ಹಣೆಯಿಂದ ಹೀಗೆ ಬೆರಳಿನ ತುದಿಗಳಲ್ಲಿ ಚೂಟ್ಕೊಳ್ಳೋ ಹಾಗೆ ಮಾಡಬೇಕು. ಆಮೇಲೆ ಈ ಹುಬ್ಬುಗಳನ್ನು ಹೀಗೆ ಗಟ್ಟಿಯಾಗಿ ಅಮುಕಿ ಉಸು ತಗೋತಾ ಅಮುಕಬೇಕು, ಉಸು ಬಿಡಬೇಕು. ಈ ಥರ ಮಾಡಿದ್ರೆ ಕೊಲೆಸ್ಟ್ರಾಲ್ ಅಥವಾ ಕೆಟ್ಟ ಕೊಬ್ಬು ನಮ್ಮ ಶರೀರದಲ್ಲಿ ಸಂಗ್ರಹವಾಗಿದ್ದರೆ ಅದು ತಾನಾಗೆ ಸರಿ ಹೋಗುತ್ತೆ. ಮತ್ತು ಇದು ಕಣ್ಣಿಗೆ ತುಂಬ ಆಪ್ಯಾಯಕರವಾಗಿ ಕಣ್ಣಿನ ದೃಷ್ಟಿ ಕೊನೆ ತನಕ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಈ ಥರ ಸುತ್ತಿಸ್ಬೇಕು. ಆಮೇಲೆ ಮೂಗಿನ ಕಂಬವನ್ನು ಹೀಗೆ ಅಮುಕ್ಕೋತಾ ಬರಬೇಕು. ಈ ಮೂಗಿನ ಹೊಳ್ಳೆಗಳನ್ನು ಅಮುಕಿ, ಹಾಗೆ ತುಟಿಗಳನ್ನು ಅಮುಕಿ, ಆ ತುಟಿಗೆ ಇದೆಷ್ಟು ಮಾಡೋದ್ರಿಂದ ಈ ಕಾಲು ಹೀಗೆ ಅಲ್ಲಾಡಿಸಿದ್ದು, ಕೈಗೆಲ್ಲ ಹೊಡ್ಕೊಂಡು ಎಲ್ಲ ಮಾಡಿದ್ದು ನಮಗೆ ರಕ್ತ ಪರಿಚಲನೆ ಚೆನ್ನಾಗಕ್ಕೆ ಅವಕಾಶ ಆಯಿತು. ಆಮೇಲೆ ಎಷ್ಟೋ ಜನಕ್ಕೆ ಚಿಕ್ಕ ವಯಸ್ಸಲ್ಲೂ ಕೂಡ ನಿದ್ದೆನೇ ಬರಲ್ವಂತೆ ಸರಿಯಾಗಿ. ನಂಗೆ ಆಶ್ಚರ್ಯ, ನಿದ್ದೆ ನನಗೆ ಕೇಳಿದ್ರೆ
ನಾನು ಮಲ್ಕೊಂಡು 2 ನಿಮಿಷಕ್ಕೆ ನಿದ್ದೆ ಹೊಡೆದ್ಬಿಡ್ತೀನಿ. ನಾನು ಗೊರಕೆ ಹೊಡೆಯಲ್ಲ, ನಿದ್ದೆ ಮಾತ್ರ ಬರುತ್ತೆ. ನಮ್ಮ ಮಿದುಳಿಗೆ ಆ ಶಕ್ತಿ ಇದೆ. 4 ಗಂಟೆಗೆ ಹೇಳಬೇಕು ಅಂದರೆ ಎಬ್ಸುತ್ತೆ, ಅಲಾರಮೇ ಬೇಕಿಲ್ಲ. 5 ಗಂಟೆಗೆ ಹೇಳಬೇಕು ಅಂದರೆ ಹಾಗೂ ಆಗತ್ತೆ. ಈ ಥರ ಇದಿಷ್ಟು ನಾವು ಮೈಯನ್ನು ರಕ್ತ ಪರಿಚಲನೆ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ಇರೋವಂಥ ತಾಡನ ಕ್ರಿಯೆ ಅಂತ ಹೇಳ್ಬೋದು. ನಿಧಾನಕ್ಕೆ ಕಾಲನ್ನು ಚಾಚಿ ಸಿಂಪಲ್ ಈ ತಾಡನ ಕ್ರಿಯೆ ಎಷ್ಟು ವಯಸ್ಸಾದವ್ರು ಕೂಡ ಮಾಡ್ಕೋತಾ ಇರ್ಬೋದು. ಅದಾದಮೇಲೆ ಈ ಥರ ಕಾಲು ಆಡಿಸ್ಕೊಳ್ಳಿ ಮುಂಚೆ, ಆಮೇಲೆ ಕಾಲು ಬೆರಳುಗಳನ್ನು ಹೀಗೆ ಮಾಡಿ ಹೀಗೆ ಸರಿ ಮಾಡ್ಕೊಳ್ಳಿ. ಸರಿ ಮಾಡ್ಕೊಂಡ್ಮೇಲೆ ಈ ಕಾಲು, ನಮ್ಮ ಕೈ ನಮಗೆ ಎಷ್ಟು ಉಪಯುಕ್ತವೋ ಶರೀರಕ್ಕೆ ಕಾಲು ಎಲ್ಲಕ್ಕಿಂತ ಉಪಯುಕ್ತ. ಈ ಕಾಲಿನ ಅಂಗಾಲಿನ ಚರ್ಮ ಒರಟಾಗಿರುತ್ತೆ. ದೇವರು ನಾವು ನಡೆಯುವಾಗ ಏನಾದರೂ ಎಡೋದು ಮಾಡೋದು ಯಾವುದೇ ಆದರೂ ಅಕಸ್ಮಾತ್ ಮುಳ್ಚುಚ್ಚಲು ತಕ್ಷಣ ಶರೀರದ ಒಳಗೆ ಹೋಗದೆ ಇರೋ ಹಾಗೆ ಗಟ್ಟಿ ಚರ್ಮ ಕೊಟ್ಟಿದ್ದಾನೆ. ಆ ಚರ್ಮದ ಒಳಗಡೆ ನರಗಳು ಇರುತ್ತೆ ಮತ್ತು ಸಣ್ಣ ರಕ್ತನಾಳಗಳು, ಸಣ್ಣ ಸಣ್ಣ ರಕ್ತನಾಳಗಳಿರುತ್ತೆ. ನಾವು ಶರೀರದ ಮಿಕ್ಕ ಭಾಗಕ್ಕೆ ಎಷ್ಟು ವ್ಯಾಯಾಮ ಕೊಡ್ತೀವೋ ಅದರ 2ರಷ್ಟು ಕಾಲಿಗೆ ವ್ಯಾಯಾಮ ಕೊಡಬೇಕು. ಕಾಲು ಚೆನ್ನಾಗಿದ್ದರೆ ಆರ್ಥರೈಟಿಸು ಹತ್ತಿರ ಬರದೇ ಇರೋದಕ್ಕೆ ಸಹಾಯ ಆಗುತ್ತೆ. ಅದಕ್ಕೆ ಹೀಗೆ ಕಾಲು ಹೀಗೆ ಕುಟ್ಟೋದು, ಹಿಂಡಿನ ಈ ಹಿಂಡಿ ಹೀಗೆ ಕುಟ್ತಾ ಬಂದರೆ ಆ ಹಿಂಡಿ ಕಡೆಯಿಂದ ಸೊಂಟದವರೆಗೆ, ಭುಜದವರೆಗೆ ಆ ನರಗಳೆಲ್ಲ ಚೈತನ್ಯ ಪಡ್ಕೊಳ್ಳೋಕ್ಕೆ ಅವಕಾಶ. ಆಮೇಲೆ ಅಷ್ಟೇ ಸಾಲು ಅಂತ ಹೀಗೆ ಮಾಡಿ ಆಮೇಲೆ ಕಾಲುಗಳನ್ನು ಹೀಗೆ ಅಕ್ಕಪಕ್ಕಕ್ಕೆ ಹೀಗೆ ಮಾಡಿ ನಮ್ಮ ಕೈ ಕಾಲು ಎಲ್ಲರೂ ಆಕ್ಟಿವೇಟ್ ಆಗೋಕ್ಕೆ ಅವಕಾಶ ಆಗುತ್ತೆ. ಆಮೇಲೆ ಆ ಕಾಲನ್ನ ಎತ್ತಿ ಹೀಗೆ ಹಾಕಿ ಹಾಗೆ ಕಂಠವನ್ನು ಆ ಮೊಂಡಿ ಮೇಲೆ ಇಡಿ. ಅಷ್ಟು ಬಗ್ಗೋ ಅಷ್ಟು ಶಕ್ತಿ ಬರಬೇಕು ನಮಗೆ. ಮತ್ತು ಅದೇ ಕಾಲನ್ನು ಹಾಗೆ ಸೇರಿಸಿ ಗರುಡ ಹೇಗೆ ನಿಂತ್ಕೋತಾನೋ ಆ ಥರ ಕೂತಾಗಲೂ ಕೂಡ ಹಾಗೆ ಮಾಡಿ ಹೀಗಿಟ್ಕೋಬೋದು. ಇದು ಶರೀರದ ಎಲ್ಲ ಅವಯವಗಳಿಗೂ ಕೂಡ ಶಕ್ತಿಯನ್ನು ಕೊಡುತ್ತೆ. ಮತ್ತು ಥೈರಾಯ್ಡ್ ಪ್ರಾಬ್ಲಮ್ ಬರದೇ ಇರುವಂತೆ ನೋಡ್ಕೊಳ್ಳೋಕ್ಕೆ ಸಾಧ್ಯ. ಥೈರಾಯ್ಡ್ ಅವಾಯ್ಡ್ ಮಾಡೋದಕ್ಕೆ ಈ ಆಸನವನ್ನು ಹಾಕ್ಬೋದು. ಸ್ವಾಮೀಜಿ ತುಂಬ ಸರಳವಾದ ವ್ಯಾಯಾಮನ ಹೇಳ್ಕೊಟ್ಟಿದ್ದಾರೆ. ಅದೇನಪ್ಪ ಅಂದರೆ ರೊಟೇಷನ್ ಆಫ್ ದ ನೆಕ್, ಗ್ರೀವಾಭ್ರಮಣ ಅಂತ ಹೇಳ್ತಾರೆ. ಗ್ರೀವ ಅಂದರೆ ಕತ್ತು. ಈ ಕತ್ತನ್ನು ಸುತ್ತಿಸೋದು, ನಿಧಾನಕ್ಕೆ ಉಸಿರು ತಗೊಂಡು ಉಸಿರು ಬಿಡ್ತಾ ಸುತ್ತಿಸಬೇಕು. ಕ್ಲಾಕ್ ವೈಸು, ಆಂಟಿ ಕ್ಲಾಕ್ ವೈಸ್ ಅಂತ. ಹೀಗೆ ಕ್ಲಾಕ್ ವೈಸು, ಆಂಟಿ ಕ್ಲಾಕ್ ವೈಸು ಸುತ್ತುವಾಗ ಉಸಿರು ತಗೊಳ್ತಾ ತಲೆ ಮೇಲಕ್ಕೆ ಹೋಗಬೇಕು. ಆ ಕಡೆಯಿಂದ ಅದು ಕೆಳಕ್ಕೆ ಬರ್ತಾ ಉಸಿರು ಬಿಡಬೇಕು. ಹೀಗೆ ಉಸಿರು ತಗೊಂಡು ಉಸಿರು ಬಿಡೋದನ್ನು ಅಭ್ಯಾಸ ಮಾಡ್ತಾ ಗ್ರೀವಾಭ್ರಮಣ ಮಾಡಿದ್ರೆ ಥೈರಾಯ್ಡು ನಮ್ಮಿಂದ ದೂರ ಹೋಗುತ್ತೆ ಅಂತ ಹೇಳ್ಕೊಟ್ಟಿದ್ದಾರೆ. ಅದೇನೋ ನಿಜ. ಒಬ್ಬ ಅತ್ತೆಗೆ ಥೈರಾಯ್ಡು ಜಾಸ್ತಿಯಾಗಿ ಮಾತ್ರೆ ತಗೊಂಡು ಬಂದರು, ಯೋಗ ಹೇಳಿಸ್ಕೊಳ್ತೀನಿ ಅಂತ. ಅವ್ರಿಗೆ ಇದನ್ನು ಮಾಡಿಸ್ದೆ. 1 ತಿಂಗಳು ಮಾರೋ ಅಷ್ಟರಲ್ಲಿ ಡಾಕ್ಟರ್ ಸಲಹೆ ತೆಗೆದುಕೊಂಡು ಮಾತ್ರೆ ಕಮ್ಮಿ ಮಾಡ್ಬೋದು ಅಂತ ಹೇಳಿದ್ದೆ. ಅವರು ಥೈರಾಯ್ಡ್ ಕಂಪ್ಲೀಟಾಗಿ ನಿಲ್ಲಾಗೋಯ್ತು ಅವ್ರಿಗೆ. ಆದರೆ ಆಮೇಲೆ ಮಾಡೋದು ಬಿಟ್ಬಿಟ್ರು, ತಿರ್ಗಾ ಹತ್ಕೊಂತು. ಯೋಗ ನಾವು ಕಲಿತ ಮೇಲೆ ಅಷ್ಟೇ ಸಣ್ಣ ವ್ಯಾಯಾಮ ಆಗಲಿ ಕರೆಕ್ಟಾಗಿ ಮಾಡ್ಕೋತಾ ಇರಬೇಕು. ಮಾಡಿಕೊಳ್ಳಿಲ್ಲ ಅಂತಂದರೆ 1-2ರಷ್ಟು ಶರೀರ ದುರ್ಬಲವಾಗುತ್ತೆ, ಕಾಯಿಲೆಗಳ ಆಗರವಾಗಿ ಔಷಧಿಮಯ ಆಗುತ್ತೆ. ಅದನ್ನು ತಪ್ಪಿಸ್ಕೋಬೇಕಾದ್ರೆ ಯೋಗ ಪ್ರಾರಂಭ ಮಾಡಿದವರು ಏನೇ ಕಾರಣಕ್ಕೂ ಬಿಡಬಾರ್ದು. ಕೊನೆ ಪಕ್ಷ ಒಂದು ಅರ್ಧ ಗಂಟೆನಾದರೂ ಯೋಗ ಅಭ್ಯಾಸ ಮಾಡ್ಕೊಳ್ಳೋದನ್ನು ಮಾಡ್ಕೋಬೇಕು.
ಅನುಕೂಲ ಮಾಡಿಕೊಡುತ್ತೆ, ವಾಸಿ ಮಾಡಿಕೊಡುತ್ತೆ ಅಂತ ಹೇಳ್ಬೋದು. ಮತ್ತು ನಾನೀಗ ಹಾಕಿರೋದು ಪದ್ಮಾಸನ ಅಂತ. ಈ ಪದ್ಮಾಸನನ 10 ನಿಮಿಷದಿಂದ ಕೊನೆಯ ಪಕ್ಷ ಅರ್ಧ ಗಂಟೆ ತನಕ ಪದ್ಮಾಸನದಲ್ಲಿ ಕೂತ್ಕೊಂಡು ನಿಧಾನಕ್ಕೆ ಪ್ರಾಣಾಯಾಮ ಮಾಡ್ತಾ ಬಂತು ಅಂತಂದರೆ ಎಂತಹ ಸಿವಿಯರ್ ಡಯಾಬಿಟೀಸು ಕೂಡ ಕಮ್ಮಿ ಆಗೋಗುತ್ತೆ, ನಾರ್ಮಲ್ ಸ್ಟೇಜಿಗೆ ಬಂದ್ಬಿಡೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಕೂತ್ಕೊಂಡು ಮಾಡೋ ಆಸನದಲ್ಲಿ ಪದ್ಮಾಸನ, ರಾಜಾಸನ ಅಂತ ಹೇಳ್ತಾರೆ. ಮತ್ತು ನಿಂತು ಬೇರೆ ವ್ಯಾಯಾಮ ಮಾಡೋದ್ರಲ್ಲಿ ಕಿಂಗಾಪಾಸನಾಸನ ಅಂದರೆ ಶೀರ್ಷಾಸನ, ಅದೆಲ್ಲರೂ ಮಾಡೋಕ್ಕಾಗೋದಿಲ್ಲ. ಕ್ವೀನಾಪಾಸನ ಅಂತಂದರೆ ಸರ್ವಾಂಗಾಸನ. ಸರ್ವಾಂಗಾಸನ ಸುಮಾರು ಎಲ್ಲರೂ ಕಲ್ತ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಅದನ್ನು ಮಾಡಿ ತೋರಿಸೋಣ. ಸರ್ವಾಂಗಾಸನ ಎಲ್ಲರೂ ಕಲಿಬೋದು. ಮತ್ತು ಅದು ಬಿಟ್ಟರೆ, ಈ ಪದ್ಮಾಸನ ಬಿಟ್ಟರೆ ವಜ್ರಾಸನ ಅಂತ ಇನ್ನೊಂದಿದೆ. ವಜ್ರಾಸನ ಅನ್ನೋದು ಅತ್ಯಂತ ಪ್ರಶಸ್ತವಾದ ಆಸನ. ಈ ನವರತ್ನಗಳಲ್ಲಿ ವಜ್ರಕ್ಕೆ ಹೆಚ್ಚಿನ ಬೆಲೆ. ವಜ್ರಾಸನ ಸುಮಾರು ಎಲ್ಲರೂ ಕಲಿಲೇಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಪದ್ಮಾಸನ, ವಜ್ರಾಸನ ಇದೆರಡನ್ನು ಗಂಟೆಗಟ್ಟಲೆ ನಾವು ಹಾಕೋದು ಅಭ್ಯಾಸ ಮಾಡಿಬಿಟ್ರೆ ನಮ್ಗೆ ಬೇರೆ ಏನೂ ಬೇಕಿಲ್ಲ. ಆಹಾರ ಸರಿಯಾಗಿ ತೆಗೆದುಕೊಂಡು ಮೊದಲೇ ಹೇಳಿದಾಗೆ ಹಿತಾಹಾರ ಸೇವನೆ ಮಾಡಿಕೊಂಡು ಈ ವ್ಯಾಯಾಮ ಮಾಡಿಕೊಂಡು ಯೋಗ ಮಾಡ್ತು ಅಂತಂದರೆ ಗಟ್ಟಿಯಾಗಿರೋದಕ್ಕೆ ಸಾಧ್ಯ ಕೊನೆ ತನಕ. ವಜ್ರಾಸನ ಎಡಗಾಲನ್ನು ಮುಂಚೆ ಉಸಿರು ತಗೊಂಡು ಮಡಿಸಿ ನಂತರ ಬಲಗಾಲನ್ನು ಹಾಕಿ ಅದನ್ನು ಕೂತ್ಕೋಬೋದು. ಇದಕ್ಕೆ ಈ ವಜ್ರಾಸನದಲ್ಲಿ ನಾವು ಪ್ರಾಣಾಯಾಮ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೋದು. ಪ್ರಾಣಾಯಾಮನ ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ಸರಿಯಾಗಿ ಬೇರೆ ರೀತಿಯಲ್ಲಿ ಹೇಳ್ಕೊಡ್ತೀನಿ. ಇದಕ್ಕೆ ಈ ವಜ್ರಾಸನದಲ್ಲಿ ಈ ಹೆಬ್ಬೆಟ್ಟನ್ನು ಕಿರ್ಬೆಟ್ಟಿನ ತನಕ ತಂದು 4 ಬೆಟ್ಟು ಮುಚ್ಚಿದ್ರೆ ಆದಿ ಮುದ್ರೆ ಅಂತ ಹೇಳ್ತಾರೆ. ಈ ಆದಿ ಮುದ್ರೆ ಹಾಕ್ಕೊಂಡು ಸಹಜ ಪ್ರಾಣಾಯಾಮ ಮಾಡ್ಬೋದು. ಸಹಜ ಪ್ರಾಣಾಯಾಮ ಅಂದರೆ 2 ಮೂಗಿಂದನೂ ನಿಧಾನಕ್ಕೆ ಉಸಿರು ತಗೊಂಡು ಉಸಿರು ಬಿಡೋದು, ನಿಧಾನಕ್ಕೆ ಉಸಿರು ಬಿಡೋದು. ಅದಕ್ಕೊಂದು ಮಂತ್ರನೂ ಹೇಳ್ಕೊಟ್ಟಿದ್ದಾರೆ ನಮ್ಮ ಸ್ವಾಮೀಜಿಯವರು. ಸಾಧಾರಣ ಎಲ್ಲ ಏನಂತಾರೆ, 1 ರಿಂದ 9 ಅಥವಾ 10 ಎಣಿಸಿ ಉಸಿರು ತೆಗೆದುಕೊಳ್ಳಿ, ಉಸಿರು ಬಿಡುವಾಗಲೂ ಹಾಗೆ ಎಣಿಸಿ ಇರ್ತಾರೆ. ಅದಕ್ಕಿಂತ ದೇವರ ಹೆಸರನ್ನು ಹೇಳಿಬಿಟ್ರೆ ನಿಮ್ಗೆ ಇಷ್ಟ ಬಂದ ದೇವರ ಹೆಸರು ಇಟ್ಕೊಳ್ಳಿ. ಅದು ನಮ್ಮ ಸ್ವಾಮೀಜಿ ಹೇಳ್ಕೊಟ್ಟಿರೋದು ಓಂ ದ್ರಾಂ ದತ್ತಾಯ ನಮಃ ಅಂತ. ಉಸಿರು ತೆಗೆದುಕೊಂಡಾಗ ನಮ್ಮ ಹೊಟ್ಟೆ ಮುಂದಕ್ಕೆ ಬರಬೇಕು, ಉಸಿರು ಬಿಟ್ಟಾಗ ಹೊಟ್ಟೆ ಹಿಂದಕ್ಕೆ ಹೋಗಬೇಕು, ಬೆನ್ನ ಕಡೆಗೆ ಹೋಗಬೇಕು. ಇದನ್ನು ಪ್ರತಿಯೊಬ್ಬರೂ ಪರಿಪಾಲಿಸಬೇಕು. ರಾತ್ರಿ ನಿದ್ದೆ ಮಾಡುವಾಗ ನಾವು ಆ ಥರನೇ ಕರೆಕ್ಟಾಗಿ ಉಸಿರಾಡ್ತಿರ್ತೀವಿ. ಆದರೆ ಎಚ್ಚರವಾದಾಗ ಉಲ್ಟಾ ಉಸಿರಾಡ್ಬಿಡ್ತೀವಿ. ಅದನ್ನು ತಪ್ಪಿಸೋದಕ್ಕೋಸ್ಕರ ಯೋಗಾಭ್ಯಾಸದಲ್ಲಿ ಪ್ರಾಣಾಯಾಮನ ಹೇಳಿರ್ತಾರೆ. ಸಾಧಾರಣ ನೀವು 1 ವರ್ಷದ ಒಳಗಡೆ ಇರೋವಂಥ ಮಗುನ ನೋಡಿ, ಅದು ಉಸಿರು ತಗೊಂಡಾಗ ಹೊಟ್ಟೆ ಮುಂದೆ ಬಂದಿರುತ್ತೆ, ಉಬ್ಬತ್ತೆ. ಅದು ಉಸಿರು ಬಿಟ್ಟಾಗ ಹೊಟ್ಟೆ ಹಿಂದಕ್ಕೆ ಹೋಗುತ್ತೆ, ಹೊಟ್ಟೆ ಮುಂದಕ್ಕೆ ಹಿಂದಕ್ಕೆ ಆಡ್ತಾ ಇರುತ್ತೆ. ಹಾಗಾಡಿದಾಗ ನಮಗೆ ಶರೀರದ ಎಲ್ಲ ಅವಯವಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡುತ್ತೆ. ವಜ್ರಾಸನ ಹಾಕ್ಕೊಂಡು ಆದಿ ಮುದ್ರೆಯಲ್ಲಿ ಪ್ರಾಣಾಯಾಮ ಮಾಡಬೇಕು. ಪ್ರಾಣಾಯಾಮ ಮಾಡೋದಕ್ಕೆ ಆ ಹನುಮಂತನ ನಾವು ಜ್ಞಾಪಿಸ್ಕೋಬೇಕು. ವಾಯುಪುತ್ರ ಇವನು. ಈ ವಾಯುಪುತ್ರ ಈ ವಾಯುಮುದ್ರೆಯಲ್ಲಿ ಆದಿಮುದ್ರೆ ಅಂತ ಹೇಳ್ತಾರೆ. ಈ ಆದಿಮುದ್ರೆಯಲ್ಲಿ ಪ್ರಾಣಾಯಾಮ ಮಾಡಿ 100 ಯೋಜನ ಸಮುದ್ರವನ್ನು ಒಂದೇ ಸತಿಗೆ ಹಾರಿ ವಾಪಸ್ ಬಂದ ಅಂತ ಹೇಳ್ತಾರೆ. ಅಷ್ಟು ಶಕ್ತಿ ಅವನಿಗೆ ಅದಕ್ಕೆ ಬರೋದಕ್ಕೆ ಈ ಆದಿಮುದ್ರೆ ಸಹಕಾರ ಮಾಡ್ತು ಅಂತ ಹೇಳ್ತಾರೆ. ಮುದ್ರೆಯಲ್ಲಿ ನಾವು ಸಹಜ ಪ್ರಾಣಾಯಾಮ ಮಾಡ್ಬೋದು. ನಿಧಾನಕ್ಕೆ ಮನಸ್ಸಲ್ಲಿ ಓಂ ರಾಮ್ ದತ್ತಾಯ ನಮಃ ಅಂತ ಹೇಳ್ಕೊತಾ ಉಸಿರು ತಗೋಬೇಕು. ಹಾಗೆ ಓಂ ರಾಮ್ ದತ್ತಾಯ ನಮಃ ಅಂತ ಹೇಳ್ಕೊತಾ ಉಸಿರು ಹೊರಕ್ಕೆ ಹಾಕಬೇಕು. ಉಸಿರು ತಗೊಂಡಾಗ ಹೊಟ್ಟೆ ಮುಂದಕ್ಕೆ ಬರುತ್ತೆ, ಉಸಿರು ಬಿಟ್ಟಾಗ ಹೊಟ್ಟೆ ಹಿಂದಕ್ಕೆ ಹೋಗುತ್ತೆ. ಯಾವುದೇ ಪ್ರಾಣಾಯಾಮನೂ ಕೊನೆಯ ಪಕ್ಷ 5 ಸತಿ ಮಾಡಬೇಕು ನಾವು.
ಉಸಿರು ತಗೊಳ್ಳೋದು ಬಿಡೋದನ್ನು. ಯಾಕೆ ಅಂದರೆ ಪಂಚೇಂದ್ರಿಯಗಳು ಪಂಚಪ್ರಾಣಗಳು. ನಾವು ಒಂದೇ ತೆಗೆದುಕೊಳ್ಳುವಂಥ ಉಸಿರು 5 ವಿಭಾಗವಾಗಿ ವಿಂಗಡಿಸುತ್ತೆ ಶರೀರದಲ್ಲಿ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ. ಪ್ರಾಣವಾಯು, ಅಪಾನವಾಯು, ವ್ಯಾನವಾಯು, ಉದಾನವಾಯು, ಸಮಾನವಾಯು. ಈ 5 ವಾಯುಗಳಿಗೆ 5 ಮುದ್ರೆಯನ್ನು ಹೇಳಿಕೊಟ್ಟಿದ್ದಾರೆ ಸ್ವಾಮೀಜಿಯವರು. ಪ್ರಾಣವಾಯುವಿಗೆ ಕಿರುಬೆಟ್ಟು, ಉಂಗುರದ ಬೆಟ್ಟು ಮತ್ತು ಹೆಬ್ಬೆಟ್ಟು, ಈ 3 ಸೇರಿಸಿ ಇನ್ನೆರಡು ಬೆಟ್ಟು ಮಧ್ಯದ್ದು ಮತ್ತು ತೋರ್ಬೆಟ್ಟು ಜೋಡಿಸ್ಕೊಂಡು ಇಟ್ಕೋಬೇಕು. ಇದು ಪ್ರಾಣವಾಯು. ಅಪಾನವಾಯು ಮುದ್ರೆ ಈ ಕಿರುಬೆಟ್ಟನ್ನು ತೋರ್ಬೆಟ್ಟನ್ನು ಬಿಟ್ಬಿಡಿ, ಮಿಕ್ಕಿದ 3 ಸೇರಿಸ್ಕೊಳ್ಳಿ. ಇದಕ್ಕೆ ಕೆಲವರು ಜಿಂಕೆ ಮುದ್ರೆ ಅಂತ ಹೇಳ್ತಾರೆ, ಅಪಾನವಾಯು ಮುದ್ರೆ ಅಂತ ಹೇಳ್ಬೋದು. ಇದನ್ನು ಅದರ ಸ್ವಾಮೀಜಿ ಹೇಳಿರೋದು ಅಪಾನವಾಯು ಮುದ್ರೆ. ಈ ಅಪಾನವಾಯು ಮುದ್ರೆ ಹಾಕ್ಕೊಂಡು ನಾವು ಪ್ರಾಣಾಯಾಮ ಮಾಡಿದ್ರೆ ಶರೀರದ ಎಷ್ಟೋ ಕಾಯಿಲೆಗಳು ತಾನಾಗೇ ವಾಸಿಯಾಗ್ಬಿಡುತ್ತೆ. ನಮ್ಮ ಉಸಿರಾಟ ಹತೋಟಿಯಲ್ಲಿ ಇಟ್ಕೊಳ್ಳೋಕ್ಕೆ ಅವಕಾಶ ಆಗುತ್ತೆ. ಈ ಅಪಾನವಾಯು ಮುದ್ರೆ ಈ ರೀತಿ ಉಂಗುರದ ಬೆಟ್ಟು, ಮಧ್ಯದ ಬೆಟ್ಟು, ಹೆಬ್ಬೆಟ್ಟು ಸೇರಿಸಿರ್ತೀವಿ. ಇದನ್ನು ಬಿಟ್ಟರೆ ವ್ಯಾನವಾಯು 3ನೇದು. ಈ ವ್ಯಾನವಾಯುಗೆ ಕಿರುಬೆಟ್ಟು, ಉಂಗುರದ ಬೆಟ್ಟು ಈಚೆ ಇರುತ್ತೆ, ಹೆಬ್ಬೆಟ್ಟು, ತೋರ್ಬೆಟ್ಟು, ಮಧ್ಯದ ಬೆಟ್ಟು ಸೇರಿಕೊಂಡಿರುತ್ತೆ. ಈ ಪಂಚವಾಯುಗಳಲ್ಲಿ ಅಪಾನ ವ್ಯಾನವಾಯು ಮತ್ತು ಸಮಾನವಾಯು ಅತ್ಯಂತ ಪ್ರಶಸ್ತವಾದ್ದು. ಯಾಕೆ ವ್ಯಾನವಾಯುವಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂದರೆ, ಮಿಕ್ಕ ವಾಯುಗಳು ಪ್ರಾಣವಾಯು ಹೃದಯಕ್ಕೆ ಮಾತ್ರ, ಹೃದಯ ಪ್ರಾಣಿ ಅಂತ ಹೇಳ್ತಾರೆ. ಅಪಾನವಾಯು ಗುದದ್ವಾರದಲ್ಲಿ ಇರುತ್ತೆ, ಅವೆಲ್ಲ ಒಂದೊಂದೇ ಕೆಲಸವನ್ನು ಮಾಡುತ್ತೆ. ವ್ಯಾನವಾಯು ಇದೆಯಲ್ಲ, ಇಡೀ ಶರೀರದಲ್ಲಿ ವ್ಯಾಪನೆ ಆಗಿರುತ್ತೆ. ಇಡೀ ಶರೀರದ ಸಮಸ್ಯೆಯನ್ನು ಪರಿಹಾರ ಮಾಡಬೇಕಾದರೆ ವ್ಯಾನವಾಯು ಮುದ್ರೆಯನ್ನು ಹಾಕಬೇಕು. ವ್ಯಾನ ಸರ್ವ ಶರೀರಕಃ ಅಂತ ಹೇಳ್ತಾರೆ. ಈ ಆರ್ಥರೈಟಿಸ್ ಬಂದಿರುತ್ತಲ್ಲ, ಅವರಿಗೆ ವ್ಯಾನವಾಯು ಕೆಟ್ಟೋಗಿರುತ್ತೆ. ಅಯ್ಯೋ ಕೈ ನೋವು, ಕಾಲು ನೋವು ಅಂದರೆ ನಮ್ಮ ಅಜ್ಜಿ ಕೂಡ ಹೇಳೋರು, ವ್ಯಾನವಾಯು ಸರಿಯಾಗಿಲ್ಲ ಕಣೆ ನಿಮಗೆ, ಅದಕ್ಕೋಸ್ಕರ ಹಾಗಾಗಿದೆ. ಆ ವ್ಯಾನವಾಯು ಮುದ್ರೆನ ಸ್ವಾಮೀಜಿ ತೋರಿಸ್ಕೊಟ್ಬಿಟ್ಟಿದ್ದಾರೆ. ಈ ವ್ಯಾನವಾಯು ಮುದ್ರೆ ಹಾಕ್ಕೊಂಡು ಪ್ರಾಣಾಯಾಮ ಮಾಡ್ತಿದ್ರೆ ಶರೀರದ ಆರೋಗ್ಯ ಸಮತೋಟಿಯಾಗಿರುತ್ತೆ. ಈ ಮುದ್ರೆಗಳನ್ನು ಹಾಕ್ಕೊಂಡು ಪ್ರಾಣಾಯಾಮ ಮಾಡಬೇಕಾದ್ರೆ ನಾನೀಗ ವಜ್ರಾಸನದಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲೇ ಪದ್ಮಾಸನ ತೋರಿಸಿದ್ದೆ. ಪದ್ಮಾಸನ ಅಥವಾ ವಜ್ರಾಸನದಲ್ಲಿ ಕೂತ್ಕೊಂಡೇ ಪ್ರಾಣಾಯಾಮ ಮಾಡಬೇಕು. ಆವಾಗಲೇ ಶರೀರಕ್ಕೆ ಶಕ್ತಿ ಚೆನ್ನಾಗಿ ಬರೋದು. ಈ ಉದಾನವಾಯು ಇದೆಯಲ್ಲ, ಉದಾನವಾಯುವಿನಲ್ಲಿ ಬಲಗೈನಲ್ಲಿ ತೋರ್ಬೆಟ್ಟು ಬಿಟ್ಟಿರುತ್ತೆ, ಮೇಲ್ ನೋಡ್ತಿರುತ್ತೆ, ಎಡಗೈನಲ್ಲಿ ಕಿರುಬೆಟ್ಟು ಕೆಳಗಡೆ ನೋಡ್ತಿರುತ್ತೆ. ಅಂದರೆ ನಮ್ಮ ಹೃದಯದ ಮೇಲ್ಭಾಗ, ಹೃದಯದ ಕೆಳಭಾಗ ಎರಡಕ್ಕೂ ಕೂಡ ಉದಾನವಾಯುವಿನಲ್ಲಿ ಉದಾನವಾಯು ಮುದ್ರೆಯಲ್ಲಿ ಪ್ರಾಣಾಯಾಮ ಮಾಡೋದು ಉತ್ತಮವಾದ್ದು ಅಂತ ಹೇಳ್ತಾರೆ. ಹೃದಯದಿಂದ ಮೇಲ್ಭಾಗಕ್ಕಿರೋ ಭಾಗಗಳೆಲ್ಲ ಈ ಉದಾನವಾಯು ಪ್ರಾಣಾಯಾಮ ಮಾಡಿದಾಗ ಸರಿಹೋಗುತ್ತೆ. ಕೆಳಭಾಗದಲ್ಲಿ, ಹೃದಯದಿಂದ ಕೆಳಭಾಗದಲ್ಲಿ ಹೊಟ್ಟೆ ಮತ್ತು ಕಾಲುಗಳು ಕೆಳಗಡೆ ಇದೆ, ಅವು ಚೆನ್ನಾಗಿರಬೇಕಾದ್ರೆ ಉದಾನವಾಯು ಪ್ರಾಣಾಯಾಮನ ಮಾಡಬೇಕು. ಇದನ್ನು ಬಿಟ್ಟರೆ ಸಮಾನವಾಯು 5 ಬಿಟ್ಟು ಜೋಡಿಸಿಟ್ಕೊಂಬಿಡಿ. ಇದು ತುಂಬ ಸುಲಭ. ಈ ಸಮಾನವಾಯು ಮಣಿಪೂರಕ ಚಕ್ರದಲ್ಲಿರುತ್ತೆ. ಈ ಮಣಿಪೂರಕ ಚಕ್ರದಲ್ಲಿ ಎಲ್ಲ ಶರೀರದ ಎಲ್ಲ ಭಾಗದ ಕೆಲಸವನ್ನು ನೋಡುವಂಥ ಹಲವು ಅವಯವಗಳಿವೆ. ಪ್ಯಾಂಕ್ರಿಯಾಸ್ ಅಂತಾರೆ, ಮತ್ತು ಸಣ್ಣ ಕರಳು ಅಂತಾರೆ, ದೊಡ್ಡ ಕರಳು ಅಂತಾರೆ. ಜ್ಯೂಸುಗಳನ್ನು ಸೆಕ್ರೇಟ್ ಮಾಡುವಂಥ ಗುಲ್ಮಗಳು ಬೇಕಾದಷ್ಟಿವೆ ಅಂತಾರೆ. ಮಿಕ್ಕವೆಲ್ಲ ಅದರಲ್ಲೇ ಅದು ಒಂದೊಂದನ್ನೇ ಮಾಡಿದ್ರೆ ಈ ಸಮಾನವಾಯು ಇದೆಯಲ್ಲ, ಈ ಸಮಾನವಾಯು ಅತ್ಯಂತ ಪ್ರಶಸ್ತವಾದ ಜಾಗದಲ್ಲಿದೆ. ನಮ್ಮ ಶರೀರದಲ್ಲಿ 6 ಚಕ್ರಗಳು ಅಥವಾ 7 ಚಕ್ರಗಳು ಅಂತ ಹೇಳ್ತಾರೆ. ಅದರಲ್ಲಿ ಮೂಲಾಧಾರ, ಸ್ವಾಧಿಷ್ಠಾನ, ಮೂಲಾಧಾರ ಚಕ್ರ ಕೆಳಗಡೆ ಭಾಗದಲ್ಲಿ ಮಿದುಳು ಬಳ್ಳಿ ಸಂಧಿಸುವ ಜಾಗದಲ್ಲಿ ಇರುತ್ತೆ.
ಅದೇ ಕುಂಡಲಿನಿ ಶಕ್ತಿ ಜಾಗೃತವಾಗೋದಕ್ಕೆ ಅವಕಾಶ. ಮೂಲಾಧಾರ ಚಕ್ರದಿಂದ 2 ಬೆಟ್ಟು ಮೇಲಕ್ಕೆ ಸ್ವಾಧಿಷ್ಠಾನ ಚಕ್ರ ಇರುತ್ತೆ. ಆ ಸ್ವಾಧಿಷ್ಠಾನ ಚಕ್ರದಿಂದ ಮೇಲ್ಭಾಗಕ್ಕೆ ಮಣಿಪೂರಕ ಚಕ್ರ ಬರುತ್ತೆ. ಮಣಿಪೂರಕ ಚಕ್ರದಿಂದ ಸ್ವಲ್ಪ ಮೇಲೆ ಇದರಲ್ಲಿ ಅನಾಹತ ಚಕ್ರ ಬರುತ್ತೆ, ಹೃದಯದಿಂದ ಕೆಳಕ್ಕೆ. ಈ ಅನಾಹತ ಚಕ್ರದಿಂದ ಮೇಲೆ ಇದು ಆಕಾಶ ತತ್ವ, ಕಂಠ, ಈ ಕಂಠದ ಹತ್ತಿರ ವಿಶುದ್ಧ ಚಕ್ರ ಇರುತ್ತೆ. ವಿಶುದ್ಧ ಚಕ್ರ ಆದಮೇಲೆ ಆಜ್ಞಾ ಚಕ್ರ, ಇದೆಲ್ಲದರ ಮೇಲೆ ಸಹಸ್ರಾರ ಚಕ್ರ 7ನೇದು ಅಂತ ಹೇಳ್ತಾರೆ. ಸಹಸ್ರಾರ ಚಕ್ರ ತನಕ ನಾವು ಪ್ರಾಣಾಯಾಮ ಮಾಡಿ ಉಸಿರನ್ನು ಅಲ್ಲಿ ತನಕ ತೆಗೆದುಕೊಂಡು ಹೋದರೆ ಸಹಸ್ರಾರದಲ್ಲಿ ಪರಮಾತ್ಮ ನಮಗೆ ದೊರೆಯೋದಕ್ಕೆ ಸಾಧ್ಯವಾಗುತ್ತೆ. 6 ಚಕ್ರ ಅಂತಾರಲ್ಲ, ಇದರಲ್ಲಿ ಮಣಿಪೂರಕ ಚಕ್ರ ಅತ್ಯಂತ ಪ್ರಶಸ್ತವಾಗಿದೆ. ಈ ಕೆಳಗಡೆ ಮೂಲಾಧಾರ ಸ್ವಾಧಿಷ್ಠಾನ ಬಿಟ್ಟರೆ ಮಣಿಪೂರಕ 3ನೇ ಸ್ಥಾನ. ಹಾಗೆಯೇ ಮಧ್ಯದಲ್ಲಿ ಬರುತ್ತೆ ಇದು. ಹಾಗೆಯೇ ಅನಾಹತ ವಿಶುದ್ಧ ಚಕ್ರ, ಇದನ್ನು ಬಿಟ್ಟರೆ ಇದೇ ಮಣಿಪೂರಕ ಚಕ್ರನೇ ಬರುತ್ತೆ. ಪಾಂಡವರಲ್ಲಿ ಅರ್ಜುನ ಹೇಗೆ ಪಾಂಡವ ಮಧ್ಯಮ ಆಗಿ ಪ್ರಶಸ್ತ ಸ್ಥಾನವನ್ನು ಪಡೆದಿದ್ನೋ, ನಮ್ಮ ಚಕ್ರಗಳ ಪೈಕಿ ಮಣಿಪೂರಕ ಚಕ್ರ ಮಧ್ಯಮ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಈ ಮಣಿಪೂರಕ ಸ್ಥಾನದಲ್ಲಿ ಮೊದಲೇ ನಾನು ಹೇಳಿದಾಗೆ ಹಲವು ಅವಯವಗಳು ಸೇರಿಕೊಂಡಿರೋದ್ರಿಂದ ನಮ್ಮ ಜೀರ್ಣಕ್ರಿಯೆಗೆ, ನಮ್ಮ ಶರೀರಕ್ಕೆ ಕೊಬ್ಬು ಸಂಗ್ರಹವಾಗೋದಕ್ಕೆ ಎಲ್ಲಕ್ಕೂ ಬೇಕಾದಂಥ ಮಣಿಪೂರಕ ಚಕ್ರ ಹೊಂದಿದೆ. ಆದ್ದರಿಂದ ಅದು ಅತ್ಯಂತ ಪ್ರಶಸ್ತವಾದ್ದು. ಈ ಮಣಿಪೂರಕ ಚಕ್ರಕ್ಕೆ ಸಮಾನವಾಯು ಮುದ್ರೆ ಹಾಕ್ಕೊಂಡು ನಿಧಾನಕ್ಕೂ ತಗೊಂಡು ನಿಧಾನಕ್ಕೂ ಉಸಿರು ಬಿಡೋ ಸಹಜ ಪ್ರಾಣಾಯಾಮ ಮಾಡಿದ್ರೆ ಆವಾಗ ನಮ್ಮ ಉದರದಲ್ಲಿರುವಂತಹ ಎಷ್ಟೋ ದೋಷಗಳು ತಾನಾಗೆ ನಿರ್ಮೂಲನೆ ಆಗುತ್ತೆ. ಡಾಕ್ಟರ್ ಸಹಾಯ ಇಲ್ಲದೆ ಬದುಕಕ್ಕೆ ಅವಕಾಶ ಆಗುತ್ತೆ. ಹೀಗೆ ಆಸನಗಳು ಎಲ್ಲರೂ ಮಾಡೋಕ್ಕಾಗಲ್ಲ, ಸಾಕಷ್ಟು ಶ್ರಮ ಪಡಬೇಕಾಗತ್ತೆ. ಅದರಲ್ಲಿ ವೀಣಾಪಾಸನ ತನಕ ಹೋಗೋದಕ್ಕೆ ಅವಕಾಶ ಮಾಡ್ಕೋಬೋದು ಅಂತ ಹೇಳ್ಬೋದು. ಇದಿಷ್ಟು ಪ್ರಿಲಿಮಿನರಿಯಾಗಿ ಯೋಗದ ಬಗ್ಗೆ ಸಾಕು ಅಂತ ಅನಿಸುತ್ತೆ ನನಗೆ. ಪ್ರಾಣಾಯಾಮದ ಜೊತೆ ಮಾಡಿಕೊಂಡ್ರೆ ತುಂಬ ಆರೋಗ್ಯವಾಗಿರೋದಕ್ಕೆ ಅವಕಾಶ ಆಗುತ್ತೆ. ಮತ್ತು ಈ ಪಂಚಪ್ರಾಣ ಮುದ್ರೆಯನ್ನು ಹೇಳಿಕೊಟ್ಟಾಗೆ ನಮ್ಮ ಸ್ವಾಮೀಜಿಯವರು ಪಂಚಭೂತ ಮುದ್ರೆಯನ್ನು ಹೇಳಿಕೊಟ್ಟಿದ್ದಾರೆ. ಅಂದರೆ ಈ ಪೃಥ್ವಿ, ಅಪ್ಪು, ತೇಜೋ, ವಾಯು, ಆಕಾಶ ಅಂತ. ಈ ಭೂಮಿಗೆ ಸುತ್ತ ಇರೋದು ನೀರು, ಪೃಥ್ವಿ ತತ್ವ ಇದು ಜಲತತ್ವ, ಮತ್ತು ಅಗ್ನಿ ತತ್ವ ಇದು, ಆಕಾಶ ತತ್ವ ಇದು, ವಾಯು ತತ್ವ ಇದು. ಜ್ಞಾನ ಮುದ್ರೆ ಅಂತಲೂ ಹೇಳ್ತಾರೆ ಇದನ್ನು. ವಾಯು ತತ್ವಕ್ಕೆ ಈ ಥರನೂ ಇಟ್ಕೋತಾರೆ. ಈ ಪೃಥ್ವಿ ತತ್ವ ಆದಮೇಲೆ ಇದನ್ನು ಅಗ್ನಿ ತತ್ವ ಅಂತ ಹೇಳ್ತಾರೆ. ಇದು ಆಕಾಶ ತತ್ವ. ಈ ಎಲ್ಲ ತತ್ವಗಳು ನಮಗೆ ಉತ್ತಮ ಜೀವನವನ್ನು ನಡೆಸೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಆಕಾಶ ತತ್ವ ಕೆಟ್ಟೋದರೆ ಆಡೋದಕ್ಕೆ ಸಾಧ್ಯವಾಗಲ್ಲ. ತೊದಲು ಬರುತ್ತೆ, ಅಥವಾ ಎಷ್ಟೋ ಜನಕ್ಕೆ ಮಾತಾಡೋಕ್ಕೆ ಆಗಲ್ಲ, ಮೂಗುತನ ಬರುತ್ತೆ. ಆದ್ದರಿಂದ ಅಂಥವರು ಕೊನೆ ಪಕ್ಷ 6 ತಿಂಗಳಿಂದ 1 ವರ್ಷದ ತನಕ ಈ ಆಕಾಶ ತತ್ವ ಮುದ್ರೆಯಲ್ಲಿ ಪ್ರಾಣಾಯಾಮ ಮಾಡ್ತಾ ಬಂದರೆ ಅವರಿಗೆ ಆ ತೊದಲುವಿಕೆ ಕಡಿಮೆ ಆಗುತ್ತೆ ಮತ್ತು ಮಾತು ಬರೋದಕ್ಕೆ ಸಹಕಾರಿಯಾಗುತ್ತೆ ಅಂತ ಹೇಳ್ತಾರೆ. ಇದು ಪಂಚಭೂತಗಳು, ಪಂಚಪ್ರಾಣಗಳ ಮುದ್ರೆ. ಆದಿ ಮುದ್ರೆ ಒಂದಾಯಿತು. ಈ ಆದಿ ಮುದ್ರೆಯನ್ನು ಹೀಗೆ 2 ಕೈಯನ್ನು ತಿರುಗಿಸ್ಕೊಂಡು ಮಣಿಪೂರಕ ಚಕ್ರದ ಮೇಲೆ ಇಟ್ಕೊಂಡ್ರೆ ಇದನ್ನು ಬ್ರಹ್ಮ ಮುದ್ರೆ ಅಂತ ಕರೀತಾರೆ. ಈ ಬ್ರಹ್ಮ ಮುದ್ರೆ ಹಾಕ್ಕೊಂಡು ಪ್ರಾಣಾಯಾಮ ಮಾಡ್ತಾ ಬಂದರೆ ಪ್ರಾಣವಾಯು ಅವು ಯಾನವಾಯುವಾಗಿ ಪರಿವರ್ತನೆ ಆಗೋದಕ್ಕೆ ಅವಕಾಶವಾಗಿ ನಮ್ಮ ಶರೀರ ಸುವ್ಯವಸ್ಥಿತ ರೀತಿಯಲ್ಲಿರೋಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ಬೋದು. ಇದಿಷ್ಟು ಪ್ರಾಣಾಯಾಮ ಮುದ್ರೆಗಳು ಮತ್ತು ಸರಳವಾದ ಯೋಗಾಭ್ಯಾಸಕ್ಕೆ ಅವಕಾಶ ಆಗಿದೆ ಅಂತ